ನನ್ ಸೀರೆ ನೋಡು, ಫಳಫಳ ಅಂತ ಹೇಗ್ ಹೊಳಿತಿದೆ ಅಂತ. ನಾನ್ ನೋಡ್ಬೇಕು ಕೂಡ. ಸರಿ, ನಮ್ ಫೋಟೋ ಅಲ್ಲಿರ್ಲಿ, ಹುಡುಗ ಹುಡುಗಿ ಫೋಟೋಗಳನ್ನ ಕೊಡು. ಈ ಫೋಟೋಲ್ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ನೋಡು. ಮೇಡ್ ಫಾರ್ ಈಚ್ ಅದರ್ ತರ. ಇಲ್ಲಿ ನೋಡು, ಚೆನ್ನಾಗಿದೆ. ಇದ್ರಲ್ಲಿ ನೋಡು. ಯಾರು ಫೋಟೋ ನೋಡ್ತಿದ್ದೀರಾ? ನಿಶ್ಚಿತಾರ್ಥದ ಫೋಟೋಗಳು. ಯಾರು ತಗೊಂಡ್ ಬಂದ್ ಕೊಟ್ರು? ಚಾರು. ಚಾರು ಬಂದಿದ್ದಾಳ? ಅಯ್ಯೋ, ನಿನ್ನೆ ಅಷ್ಟೇ ನಿಶ್ಚಿತಾರ್ಥ ಆಯ್ತಲ್ಲ. ಇವತ್ತು ನಮ್ಮನೆಗೆ ಬಂದಿದ್ದಾಳೇನೋ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ. ಚಾರು ಎಲ್ಲಿದ್ದಾಳೆ? ಸೀನು ರೂಮಲ್ಲಿ. ಸೀನು ರೂಮಲ್ಲ, ಅವರು ಬೇರೆ ಮನೇಲೇ ಇದ್ದಾರೆ. ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ದೊಡ್ಡ ಜಗಳನೇ ಆಗ್ಬಿಡುತ್ತೆ. ದೇವ್ರೆ, ಫೋಟೋಸ್ ಕಳ್ಸಿಬಿಟ್ನಾ? ಅಮ್ಮ ಕೋಪಿಸ್ಕೊಂಡಿರೋದು ನೋಡ್ತಿದ್ರೆ ಖಂಡಿತ ಕಳ್ಸೇ ಇರ್ತಾನೆ. ಅಯ್ಯೋ ಆಂಜನೇಯ, ಅನರ್ಥ ನಡೀತಿರುವಾಗ ಇದನ್ನ ತಡಿದೆ ಯಾಕೆ ಸುಮ್ಮನೆ ಇದೆಯಾ? ರಾಜಿ, ಇಲ್ಲಿ ಬಾಯಿಲಿ. ಇವತ್ತು ನನ್ನ ಕತೆ ಮುಗೀತು. ಬೇಗ ಬಾ. ಇದನ್ನ ತಗೊಂಡು ಹೋಗು. ನಿಮ್ಮ ಅಪ್ಪನ ಕಣ್ಣು ಕಾಣಿಸ್ಬಾರ್ದು. ಚಾರು ತಗೊಂಡ್ ಬಂದಿದ್ದಾಳೆ. ಚಾರು ತಗೊಂಡ್ ಬಂದ್ಲ? ಹಾಗಾದ್ರೆ ಅದನ್ನ ಚಾರು ಹತ್ರ ಕೊಟ್ಟು ಕಳ್ಸಿದ್ದಾನ? ಏನ್ ಹಾಗೆ ನೋಡ್ತಾ ಇದೀಯಾ? ತಗೊಂಡು ಹೋಗಿ ಒಳಗಡೆ ಇಡು. ಇದು ಎಂಗೇಜ್ಮೆಂಟ್ ಫೋಟೋಗಳು. ಓಹೋ, ಹಾ, ಎಂಗೇಜ್ಮೆಂಟ್ ಫೋಟೋಸಾ? ಅಂದ್ರೆ ಅವ್ನು ಫೋಟೋಸ್ ಕಳ್ಸಿಲ್ಲ ಅಂತ ಆಯ್ತು. ರಾಜಿ, ಆ ಫೋಟೋಗಳನ್ನ ತೋರಿಸೋದಕ್ ಮುಂಚೆ ನೀನ್ ಯಾಕೆ ಅಷ್ಟೊಂದು ಭಯ ಪಟ್ಕೊಂಡೆ? ಏನಿಲ್ಲಮ್ಮ, ಏನಿಲ್ಲ. ಚಾರು, ಏನಿದಲ್ಲ? ಬೆಳಗ್ಗೆ ಬೆಳಗ್ಗೆನೆ ಕಣ್ಮುಚ್ಕೊಂಡು ನನ್ನ ರೂಮಿಗೆ ಬರೋದು ಇದೇನೋ ಅರ್ಥ ಆಗ್ತಿಲ್ಲ ನನಗೆ. ಇದು ಕೂಡ ಅರ್ಥ ಆಗ್ತಿಲ್ವಾ ಮಾವ? ಇವತ್ ನಾನು ಎಲ್ಲರಿಗಿಂತ ಮೊದಲು ನಿನ್ ಮುಖನೇ ನೋಡ್ಬೇಕು ಅನ್ಕೊಂಡಿದ್ದೆ, ನೋಡ್ದೆ. ಇದೆಲ್ಲ ಹುಚ್ಚಾಟಗಳು. ಮೊದ್ಲು ಇದನ್ನೆಲ್ಲ ಬಿಡು ಚಾರು. ಹಾ ಮಾವ, ಚಾರು ಅಂತ ಕರಿಬೇಡ, ಪಮ್ಮು ಪಮ್ಮು ಅಂತ ಕರಿ. ಪಮ್ಮುನಾ? ಈ ಹೆಸರನ್ನ ನಾನೇ ಇಟ್ಕೊಂಡಿದ್ದೀನಿ. ಇವತ್ತಿಂದ ನೀನ್ ಹಾಗೆ ಕರಿಬೇಕು ಮಾವ. ಹೇಳು, ಪಮ್ಮು ಪಮ್ಮು ಅಂತ ಹೇಳು. ನಿನ್ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ ಚಾರು? ಈ ಪಮ್ಮು ಗಿಮ್ಮು ಎಲ್ಲ ಬೇಕಾ? ಮೊದ್ಲು ಪೂರ್ತಿ ಕೇಳಿಸ್ಕೊ. ನೀನು ನನ್ನ ಹಳೆ ಹೆಸರನ್ನ ಮರ್ತು ಹೋಗು. ನೀನ್ ನನ್ ಡ್ರಮ್ಮು, ನಾನ್ ನಿನ್ ಪಮ್ಮು. ಅದೆಲ್ಲ ಇರ್ಲಿ, ನೀನ್ ಬೆಳಬೆಳಗ್ಗೆ ನನ್ನ ರೂಮಿಗೆ ಬರೋದು ಯಾರಾದ್ರೂ ನೋಡಿದ್ರ ಅಥವಾ ಏನಾದ್ರೂ ಕೇಳಿದ್ರ? ನೋಡಿದ್ರು, ಕೇಳಿದ್ರು, ಹೇಳ್ದೆ. ನೋಡಿದ್ರ? ಕೇಳಿದ್ರ? ಅದಕ್ಕೆ ನನ್ನ ಹತ್ರ ಪರ್ಫೆಕ್ಟ್ ಕಾರಣ ಇದೆ ಅಲ್ವಾ? ಏನಾದ್ರೂ ಒಂದು ಕಾರಣ ಹೇಳಿ ಚಾರುನ ಇಲ್ಲಿಂದ ದಯವಿಟ್ಟು ಕಳಿಸ್ಬಿಡಿ. ಇಷ್ಟಕ್ಕೂ ಚಾರುನ ಸೀನು ರೂಮ್ಗೆ ಯಾಕೆ ಒಂಟಿಯಾಗಿ ಕಳಿಸ್ಕೊಟ್ರಿ? ಏನು ಮನೇಲಿ ಬೆಳಿಗ್ಗೆನೆ ಏನೋ ಸೀರಿಯಸ್ ಡಿಸ್ಕಷನ್ ನಡೀತಿದೆ? ನಿನಗೆ ಗೊತ್ತಾ ಮಾವ, ನಾನು ಹಗ್ಲು ರಾತ್ರಿ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ.
ಕನ್ಸಲ್ಲೂ ನೀನೆ, ಎಲ್ ನೋಡಿದ್ರು ನೀನೆ. ಈ ಗುಂಗು ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾವ? ನನಗೆ ಯಾವತ್ತೂ ಇಷ್ಟು ಹ್ಯಾಪಿ ಫೀಲ್ ಆಗೇ ಇರಲಿಲ್ಲ ಗೊತ್ತಾ? ಮಾವ, ನಿನಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ, ತೋರಿಸ್ಲಾ? ಗಿಫ್ಟಾ? ಹಾ. ಟೆಡಿ ಬೇರ? ಇದು ನನಗ? ಇನ್ನೊಂದು ಗಿಫ್ಟು ಇದೆ, ತೋರಿಸ್ಲಾ ಮಾವ? ಲವ್ ಬಲೂನ್. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಇನ್ನೂ ಗಿಫ್ಟ್ಸ್ ಇದೆ. ಇನ್ನೂ ಇದೆಯಾ? ಎಂಗೇಜ್ಮೆಂಟ್ ದಿನ ನಮ್ಮಿಬ್ರನ್ನು ಒಟ್ಟಿಗೆ ಕೂರಿಸಿ ತೆಗ್ದಿರೋ ಫೋಟೋ. ಇವಾಗ ಇದೆಲ್ಲ ತರೋ ಅವಶ್ಯಕತೆ ಏನಿತ್ತು ಚಾರು? ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಮಾವ. ಚಿಲ್ಕ ಹಾಕಿದ್ಯಾರು? ನಾನೇ ಚಿಲ್ಕ ಹಾಕಿದ್ದು. ಡಿಸ್ಟರ್ಬೆನ್ಸ್ ಆಗ್ಬಾರ್ದಲ್ವಾ? ಮನೆ ಬಿಟ್ಟು ಓಡಿಸ್ಬೇಕು ಅಂತಿದ್ಯಾ? ಅಚ್ಚೋ, ಸಾರಿ ನಿಮ್ಮಿಬ್ಬರಿಗೂ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಇಟ್ಸ್ ಓಕೆ, ಇಟ್ಸ್ ಓಕೆ. ದೊಡ್ಡಮ್ಮ ನಿಮ್ಮ ಹತ್ರ ಒಂದು ವಿಷಯ ಹೇಳಿದ್ರು. ದೊಡ್ಡಪ್ಪ ಹೊರಗಡೆ ಬರೋಕ್ ಮುಂಚೆ ನೀವು ಚಾರುನ ಮನೆ ಹತ್ರ ಬಿಡ್ಬೇಕಂತೆ. ಹಾಗೆ ಆಗ್ಲಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇಟ್ಸ್ ಓಕೆ. ಚಾರು, ಇವಾಗ ನಾವು ಹೋಗ್ಬೇಕು. ಮಾವ ಏನಾದ್ರೂ ನೋಡಿದ್ರೆ ಅಷ್ಟೇ ಕತೆ. ನಮ್ಗೊಂದು ನಿಮಿಷನೂ ಟೈಮ್ ಇಲ್ಲ. ನಡಿ ನಡಿ. ಸ್ವಲ್ಪ ಹೊತ್ತಿದ್ದು ಹೋಗ್ತೀನಿ ಮಾವ, ಪ್ಲೀಸ್. ಈ ತರ ಮಾಡಿದ್ರೆ ನಮ್ಮ ಮಾವಂಗೆ ಎಷ್ಟು ಕೋಪ ಬರುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಬಾ ಹೋಗೋಣ, ನಡಿ. ಅದು ಹಾಯ್ ದೊಡ್ಡಮ್ಮ. ಎಲ್ಲ ಫೋಟೋನು ನೋಡಿದ್ರಾ? ಎಲ್ಲದ್ರಲ್ಲೂ ನಮ್ ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ನೋಡಿದ್ವಿ. ನಿನ್ನನ್ನು ಸೀನು ಮನೆ ಹತ್ರ ಕರ್ಕೊಂಡು ಹೋಗ್ಬಿಡ್ತಾನೆ. ತಕ್ಷಣ
ತಕ್ಷಣ ಹೊರಟ್ಬಿಡು. ಆಗಲ್ಲ ದೊಡ್ಡಮ್ಮ. ಆ ಫೋಟೋಸ್ನ ನಾನೇ ನಿಮ್ ಪಕ್ಕ ನಿಂತು ತೋರಿಸ್ಬೇಕು. ಅಯ್ಯೋ, ಅದನ್ನ ನಾವ್ ಆಮೇಲೆ ನೋಡ್ಕೋತೀವಮ್ಮ. ನೀನ್ ಹೋಗು ಸೀನು. ಹೋಗಿ. ಇನ್ಯಾವತ್ತೂ ಹೀಗಾಗ್ದಿರೋ ಹಾಗೆ ನೋಡ್ಕೊಳ್ಳಿ. ಹಲೋ ಹಲೋ ಹಲೋ. ಫೋನ್ ಮಾಡ್ತಾರೆ, ಯಾರೂ ಮಾತಾಡಲ್ಲ. ಯಾರು ಶಿವರಾಜು ಫೋನಲ್ಲಿ? ಯಾರೋ ಗೊತ್ತಿಲ್ಲ, ನಿನ್ನೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಲಿಫ್ಟ್ ಮಾಡಿದ್ರೆ ಯಾರೂ ಮಾತಾಡಲ್ಲ. ಈಗಿನ ಕಾಲದ ಮಕ್ಕಳಿಗೆ ಫೋನ್ ಒಂದು ಆಟ ಸಾಮಾನಾಗ್ಬಿಟ್ಟಿದೆ. ಯಾವಾಗ ನೋಡಿದ್ರು ಫೋನಲ್ಲೇ ಮುಳುಗಿರ್ತಾರೆ. ಆದ್ಯಾ, ಟಿಫನ್ ತಿನ್ನು, ಆರು ಹೋಗುತ್ತೆ. ಬಡ್ಸಮ್ಮ. ಚೆನ್ನಾಗಿದೆ. ಸಾಕು ಸಾಕು. ನನಗಿನ್ನೊಂದು ಹಾಕಮ್ಮ. ಸರಿ. ಶಿವರಾಜು, ಸೀನು ಇಲ್ಲಿ? ಸೀನು ಎಲ್ಲತ್ಗೆ? ಈಗಷ್ಟೇ ಹೊರಗಡೆ ಹೋದ. ರಾಜಿ, ನೀನಿರು. ಶಿವರಾಜು, ರಾಜಿ ನೀನ್ ಹೋಗಿ ಫೋನ್ ನೋಡು. ರಾಜಿ, ಹಾ, ಹೋಗಿ ನೋಡು. ನೋಡ್ತೀನಮ್ಮ. ಹಲೋ. ಹಲೋ. ಈ ಅಂದವಾದ ಧ್ವನಿ ಕೇಳೋದಕ್ಕೋಸ್ಕರ ಇಲ್ಲಿವರೆಗೂ 25 ಸಲಕ್ಕಿಂತ ಜಾಸ್ತಿ ಫೋನ್ ಮಾಡಿದ್ದೀನಿ. ನನ್ನ ಗುರ್ತು ಹಿಡದ್ಯಾ? ಖಂಡಿತವಾಗ್ಲೂ ಗುರ್ತು ಹಿಡ್ದಿರ್ತೀಯ. ಯಾಕೆ ಅಂದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನನ್ನ ನೋಡಕ್ ಬರ್ತಾ ಇದೆಯಲ್ವಾ? ಬರ್ಲೇಬೇಕು. ಬರ್ಲಿಲ್ಲ ಅಂತಂದ್ರೆ ನನ್ನ ಫೋನಲ್ಲಿರೋ ಸೀಕ್ರೆಟ್ಸ್ ಎಲ್ಲ ಹೊರಗಡೆ ಬರುತ್ತೆ. ಬರ್ದೇ ಇದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ರಾಜಾರಾಮ್ ಅವರು ಅದೇ ನಿಮ್ಮಪ್ಪ ಏನ್ ಮಾಡ್ತಾರೆ ಅಂತ ಗೊತ್ತಲ್ವಾ? ಇದೆಲ್ಲ ನಡೀದೇನೆ ಇರಬೇಕು ಅಂದ್ರೆ ನನಗೊಂದು ಮುತ್ತು ಕೊಡಬೇಕು ಅಷ್ಟೇ. ಜಸ್ಟ್
ಒನ್ ಕಿಸ್. ಒಂದು ಮುತ್ತಿಗೋಸ್ಕರ ನಿಮ್ಮ ಅಪ್ಪನ ಮರ್ಯಾದೆಗೆ ಹೋಗಲ್ಲ ಅಂತ ನನಗೆ ಅನ್ನಿಸ್ತಿದೆ. ಅದಾದ್ಮೇಲೆ ನಿನ್ನಿಷ್ಟ. ನಿನಗೋಸ್ಕರ ನಿನಗೂ ಮತ್ತೆ ನನಗೂ ಫೇವ್ರೇಟ್ ಆಗಿರೋ ಪ್ಲೇಸಲ್ಲಿ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು. ರಾಜಲಕ್ಷ್ಮಿ, ಹೀಗೆ ಗಿಡಕ್ಕೆ ನೀರ್ ಹಾಕ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ರಾಜಲಕ್ಷ್ಮಿ. ಏನು, ಯಾವಾಗ್ಲೂ ಭ್ರಮೆಲ್ಲೇ ಬದುಕ್ತಿರ್ತೀಯೋ ಹೇಗೆ? ನೀನಿನ್ನೂ ಹೀಗೆ ಇದ್ರೆ ನಾನು ನಿನ್ ಮೇಲೆ ನೀರ್ ಹಾಕ್ಬಿಡ್ತೀನಿ ಅಷ್ಟೇ. ಡ್ರಮ್ಮು ಸರ್, ಸ್ವಲ್ಪ ಹುಷಾರಾಗಿ ನಡ್ಕೊಂಡು ಹೋಗಿ. ಕೆಳಗಡೆ ಎಲ್ಲ ಫುಲ್ ನೀರಿದೆ, ಬಿದ್ದು ಹೋದ್ರೆ ಕಷ್ಟ. ಬಾ. ನಾನು ಹೇಳ್ದೆ ತಾನೆ ನೋಡ್ಕೊಂಡು ನಡ್ಕೊಂಡು ಹೋಗು ಅಂತ. ಏನ್ ನಗ್ತಿದ್ಯಲ್ಲ? ಹೋಗಿ ಎಬ್ಸು, ನನ್ನ ಕೈಗೆ ಸುಣ್ಣ ಆಗಿದೆ. ಬಾ. ಈ ಆದ್ಯಾಗ್ ಯಾವಾಗ ನೋಡಿದ್ರು ಬೇರೆಯವ್ರಿಗೆ ತೊಂದರೆ ಕೊಡೋದು ಅಭ್ಯಾಸ ಆಗೋಗಿದೆ ಅನ್ಸತ್ತೆ. ಅಮ್ಮ, ಇದ್ರಲ್ಲ ಅವಳು ತಪ್ಪು ಏನೂ ಇಲ್ಲ, ಎಲ್ಲ ತಪ್ಪು ನಂದೆ. ಆಗ್ಲಿಂದ ಆದ್ಯ ಹೇಳ್ತಾನೆ ಇದ್ಲು ಹುಷಾರಾಗಿ ಓಡಾಡು ಅಂತ. ನಾನೇ ಕೇರ್ಲೆಸ್ ಆಗಿ ನಡ್ಕೊಂಡು ಹೋಗಿ ಬಿದ್ದೋದೆ. ಸರಿ ಬಿಡು, ನಿನ್ಗೇನಾದ್ರೂ ಏಟಾಯ್ತೇನೋ? ನಡಿ ಒಳಗ್ ಹೋಗೋಣ. ಏನಾಯ್ತು? ನೀನ್ ಯಾಕೆ ಇಷ್ಟು ಭಯ ಪಟ್ಕೊಂಡಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ?